ನಾನು ನನ್ನ ಪ್ರತಿ ಇನ್ವೆಸ್ಟ್ಮೆಂಟ್ ವಿಡಿಯೋದಲ್ಲಿ ಹೇಳುವಂತಹ ಒಂದು ಮಾತು ಏನು ಅಂತ ಹೇಳಿದ್ರೆ, ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಿ SIP ಅನ್ನ ಮಾಡಿ, SIP ಮಾಡೋದ್ರಿಂದ ವೆಲ್ತ್ ಕ್ರಿಯೇಷನ್ ಆಗುತ್ತೆ ಅಂತ. ಹೀಗೆ ಮೊನ್ನೆ ಒಬ್ಬರಿಗೆ ನಾನು ಈ ವಿಚಾರವನ್ನ ಹೇಳಿದಾಗ ಅವ್ರು ನನ್ನ ಏನ್ ಕೇಳಿದ್ರು ಅಂದ್ರೆ, ನೀನು ಪ್ರತಿ ಸತಿ SIP ಮಾಡು ಅಂತ ಹೇಳ್ತೀಯಾ, ಬಟ್ ನನಗೆ SIP ಅಂತ ಹೇಳಿದ್ರೆ ಏನು, ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡೋದು ಅಂತ ಹೇಳಿದ್ರೆ ಏನು ಅಂತ ಅರ್ಥ ಆಗೋದಿಲ್ಲ. ನೀನು ಅದನ್ನ ಕ್ಲಾರಿಫೈ ಮಾಡುವವರೆಗೆ ನಾನು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಧೈರ್ಯ ತೋರಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಈ ವಿಚಾರ ಅವರೊಬ್ಬರಿಗೆ ಮಾತ್ರ ಸೀಮಿತವಾದದ್ದು ಅಲ್ಲ ಅಂತ ನನ್ನ ಅನಿಸಿಕೆ. ತುಂಬಾ ಜನರಿಗೆ ಮ್ಯೂಚುವಲ್ ಫಂಡ್ ಅಂದ್ರೆ ಏನು, SIP ಅಂತ ಹೇಳಿದ್ರೆ ಏನು, ಹೇಗೆ SIP ಮಾಡುವಂತಹದ್ದು, ಯಾವ ಮ್ಯೂಚುವಲ್ ಫಂಡ್ಗಳಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂತಹ ತುಂಬಾ ವಿಚಾರಗಳಲ್ಲಿ ಡೌಟ್ ಇರುತ್ತೆ. ಈ ಡೌಟ್ ಅನ್ನ ಒಂದಿಷ್ಟರ ಮಟ್ಟಿಗೆ ಸಾಲ್ವ್ ಮಾಡುವುದಕ್ಕೆ ಇವತ್ತಿನ ವಿಡಿಯೋ ಪ್ರಯತ್ನ ಮಾಡುತ್ತೆ. ಮೊಟ್ಟ ಮೊದಲ ಪ್ರಶ್ನೆ ಇರುವಂತಹದ್ದು ಮ್ಯೂಚುವಲ್ ಫಂಡ್ ಅಂತ ಹೇಳಿದ್ರೆ ಏನು ಅಂತ ಇರುವಂತಹದ್ದು. ಸ್ಪೆಸಿಫಿಕ್ ಆಗಿ ನಾವು ಇವತ್ತು ಇಕ್ವಿಟಿ ಮ್ಯೂಚುವಲ್ ಫಂಡ್ ಅಂತ ಹೇಳಿದ್ರೆ ಏನು ಅಂತ ನೋಡೋಣ. ಬೇರೆ ಫಂಡ್ಗಳಿದ್ದಾವೆ, ಇದನ್ನು ಮುಂದೆ ಯಾವತ್ತಾದ್ರೂ ಅಡ್ರೆಸ್ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಮೊಟ್ಟ ಮೊದಲನೆಯದು ಇಕ್ವಿಟಿ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಅಂತ. ನೀವು ಎಂತಹ ಲೇಮನ್ ಆಗಿದ್ರೂ ಕೂಡ ಭಾರತದಲ್ಲೊಂದು ಸ್ಟಾಕ್ ಮಾರ್ಕೆಟ್ ಇದೆ ಅನ್ನುವಂತಹ ವಿಚಾರ ನಿಮಗೆ ಗೊತ್ತಿರುತ್ತೆ. ಇಲ್ಲೊಂದಿಷ್ಟು ಕಂಪನಿಗಳು ಟ್ರೇಡ್ ಆಗ್ತಾ ಇರ್ತವೆ. ಈ ಕಂಪನಿಗಳ ಸ್ಟಾಕ್ ಅನ್ನ ಪರ್ಚೇಸ್ ಮಾಡೋದು ಅಂತ ಹೇಳಿದ್ರೆ ಈಕ್ವಿಟಿಯನ್ನ ಪರ್ಚೇಸ್ ಮಾಡೋದು ಅಂತ ಹೇಳಿದ ಹಾಗೆ. ಹಾಗಾಗಿ ಈ ಕಂಪನಿಗಳ ಸ್ಟಾಕ್ಗಳನ್ನ ಪರ್ಚೇಸ್ ಮಾಡುವಂತಹ ಒಂದು ಫಂಡ್ ಇದೆ ಅಂತ ಹೇಳಿದ್ರೆ ಅದನ್ನ ಇಕ್ವಿಟಿ ಮ್ಯೂಚುವಲ್ ಫಂಡ್ ಅಂತ ಹೇಳ್ತಾರೆ. ಈ ಇಕ್ವಿಟಿ ಮ್ಯೂಚುವಲ್ ಫಂಡ್ ನಲ್ಲಿಯೂ ಕೂಡ ತುಂಬಾ ಬೇರೆ ಬೇರೆ ಫಂಡ್ಗಳಿದ್ದಾವೆ. ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಸೆಕ್ಟೋರಲ್ ಫಂಡ್ಸ್ ಅಂತ ಹೇಳ್ತಾರೆ, ಥಿಮ್ಯಾಟಿಕ್ ಫಂಡ್ಗಳು ಅಂತ ಹೇಳ್ತಾರೆ, ಓಪನ್ ಎಂಡೆಡ್ ಫಂಡ್ಸ್, ಕ್ಲೋಸ್ ಎಂಡೆಡ್ ಫಂಡ್ಸ್, ಮತ್ತೆ ELSS ಸ್ಕೀಮ್ಗಳು ಅಂತೆಲ್ಲ ತುಂಬಾ ಬೇರೆ ಬೇರೆ ರೀತಿಯ ಫಂಡ್ಗಳಿದ್ದಾವೆ. ಸ್ಪೆಸಿಫಿಕ್ ಆಗಿ ಇವತ್ತು ನಾವು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂತ ಹೇಳಿದ್ರೆ ಏನು, ಈ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ನಲ್ಲಿ SIP ಮಾಡೋದು ಅಂತ ಹೇಳಿದ್ರೆ ಏನು ಅನ್ನುವಂತಹ ವಿಚಾರವನ್ನ ಚರ್ಚೆ ಮಾಡೋಣ. ಮೊಟ್ಟ ಮೊದಲನೆಯ ಪ್ರಶ್ನೆ, ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂತ ಹೇಳಿದ್ರೆ ಏನು ಅಂತ. ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂತ ಹೇಳಿದ್ರೆ ಭಾರತದಲ್ಲಿ ಲಿಸ್ಟ್ ಆಗಿರುವಂತಹ ಲಾರ್ಜ್ ಕ್ಯಾಪ್ ಕಂಪನಿಗಳ ಸ್ಟಾಕಿನ ಮೇಲೆ ಇವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಈಗ ಲಾರ್ಜ್ ಕ್ಯಾಪ್ ಕಂಪನಿ ಅಂತ ಹೇಳಿದ್ರೆ ಏನು ಅನ್ನುವಂತಹದ್ದು ಮುಂದಿನ ಪ್ರಶ್ನೆ ಅಲ್ವಾ, ಸಹಜವಾಗಿ ಬರುವಂತಹದ್ದು. ಲಾರ್ಜ್ ಕ್ಯಾಪ್ ಕಂಪನಿ ಅಂತ ಹೇಳಿದ್ರೆ ಒಂದು ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಹೇಳಿದ್ರೆ ನಂಬರ್ ಆಫ್ ಸ್ಟಾಕ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಕಂಪನಿ ಇನ್ ಟು ದ ಸ್ಟಾಕ್ ಪ್ರೈಸ್. ಇವತ್ತು ಒಂದು ಕಂಪನಿಯ ಸ್ಟಾಕ್ 2,500 ರೂಪಾಯಿಗೆ ಟ್ರೇಡ್ ಆಗ್ತಿದೆ ಅಂತ ಹೇಳಿದ್ರೆ ಅವರ ಬಳಿಯಲ್ಲಿ ಅದರದೊಂದು 10 ಲಕ್ಷ ಸ್ಟಾಕ್ಗಳಿದ್ದಾವೆ ಅಂತ ಹೇಳಿದ್ರೆ ಇದೆರಡನ್ನು ಮಲ್ಟಿಪ್ಲೈ ಮಾಡುವಾಗ ಸಿಗುವಂತಹ ನಂಬರ್ ಅದು ಆ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಗುತ್ತೆ. ಯಾವಾಗ ಒಂದು ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 20,000 ಕೋಟಿಯನ್ನ ದಾಟಿ ಹೋಗುತ್ತೋ ಆಗ ಆ ಕಂಪನಿಯನ್ನ ಲಾರ್ಜ್ ಕ್ಯಾಪ್ ಕಂಪನಿ ಅಂತ ಹೇಳ್ತೇವೆ. ಇಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಂತಹ ಮ್ಯೂಚುವಲ್ ಫಂಡ್ ಅನ್ನ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಅಂತ ಕರಿತೇವೆ. ಸೊ ಇಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಒಂದು ಫಂಡ್ ನವರು ಅಂತ ಹೇಳಿದ್ರೆ ಅದನ್ನ ಲಾರ್ಜ್ ಕ್ಯಾಪ್ ಫಂಡ್ ಅಂತ ಹೇಳ್ತಾರೆ. ಈಗ ಈ ಲಾರ್ಜ್ ಕ್ಯಾಪ್ ಫಂಡ್ ನಲ್ಲಿ ಇರುವಂತಹ ಫಂಡ ಏನು ಅದನ್ನ ನೋಡೋಣ. ಮೊಟ್ಟ ಮೊದಲನೆಯದಾಗಿ ನೀವೇನು ನೋಡ್ಬೇಕಾಗಿರುವಂತಹದ್ದು, ಯಾವುದೇ ಒಂದು ವೆಬ್ಸೈಟ್ಗೆ ನೀವು ಇವತ್ತು ಹೋಗಿಬಿಟ್ಟು ಲಾರ್ಜ್ ಕ್ಯಾಪ್ ಫಂಡ್ಸ್ ಇನ್ ಇಂಡಿಯಾ ಅಂತ ಟೈಪ್ ಮಾಡಿದ್ರೆ ನಿಮಗೊಂದು 20 ಮ್ಯೂಚುವಲ್ ಫಂಡ್ಗಳದ್ದು ಹೆಸರು ಬರುತ್ತೆ. ಹೀಗೆ 20 ಮ್ಯೂಚುವಲ್ ಫಂಡ್ಗಳ ಹೆಸರು ಬಂದಾಗಿ ಆದ ಮತ್ತೆ ನೀವು ಒಂದನ್ನೋ ಎರಡನ್ನೋ ಚೂಸ್ ಮಾಡ್ತೀರಾ ಇದರಲ್ಲಿ ಅಂತ ಹೇಳಿದ್ರೆ ಹೇಗೆ ಚೂಸ್ ಮಾಡುವಂತಹದ್ದು, ಇದನ್ನ ಚೂಸ್ ಮಾಡೋದಕ್ಕೆ ಒಂದಿಷ್ಟು ವಿಧಾನಗಳಿದ್ದಾವೆ. ಆ ವಿಧಾನಗಳ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿವತ್ತು 1 ಲಕ್ಷ ರೂಪಾಯಿಯನ್ನ ಆ ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ನೋಡ್ಬೇಕಾಗಿರುವಂತಹದ್ದು ಏನು ಅನ್ನೋದನ್ನ ಮೊಟ್ಟ ಮೊದಲನೇದಾಗಿ ನಾವು ನೋಡ್ಬೇಕಾಗಿರುವಂತಹದ್ದು. ಈಗ ಒಂದು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಇದೆ ಅಂತ ಹೇಳಿದ್ರೆ ಆ ಫಂಡ್ನ ಪೋರ್ಟ್ಫೋಲಿಯೋ ಏನು ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಪೋರ್ಟ್ಫೋಲಿಯೋ ಅಂತ ಹೇಳಿದ್ರೆ ಏನು, ಪೋರ್ಟ್ಫೋಲಿಯೋ ಅಂತ ಹೇಳಿದ್ರೆ ಆ ಮ್ಯೂಚುವಲ್ ಫಂಡ್ ಯಾವ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡುತ್ತೆ ಮತ್ತೆ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಇನ್ವೆಸ್ಟ್ ಮಾಡುತ್ತೆ ಅಂತ. ಇದನ್ನ ನಾವು ತಿಳಿದುಕೊಳ್ಳೋದು ಹೇಗೆ, ನೀವು ಯಾವುದೇ ವೆಬ್ಸೈಟ್ಗೆ ಹೋಗಿಬಿಟ್ಟು ಒಂದು ಮ್ಯೂಚುವಲ್ ಫಂಡಿನ ಡೀಟೇಲ್ಸ್ ಅನ್ನ ನೋಡ್ತಿದ್ದೀರಿ ಅಂತ ಹೇಳಿದ್ರೆ ಅದರಲ್ಲಿ ಪೋರ್ಟ್ಫೋಲಿಯೋ ಅಂತ ಬರುತ್ತೆ. ಆ ಪೋರ್ಟ್ಫೋಲಿಯೋದಲ್ಲಿ ಕ್ಲಿಕ್ ಮಾಡಿದ್ರೆ ಅವ್ನು ಯಾವ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಿದ್ದಾನೆ ಅನ್ನುವಂತಹ ಡೀಟೇಲ್ ಸಿಗುತ್ತೆ. ಇದು ಮೊಟ್ಟ ಮೊದಲನೇದಾಗಿ ನೀವು ನೋಡ್ಬೇಕಾಗಿರುವಂತಹದ್ದು ಯಾವ ಕಂಪನಿಗಳಲ್ಲಿ ಇವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ. ಮೋಸ್ಟ್ ಆಫ್ ದೆಮ್ ವಿಲ್ ಬಿ ಇನ್ವೆಸ್ಟಿಂಗ್ ಇನ್ ಇನ್ಫೋಸಿಸ್, ವಿಪ್ರೋ, TCS, ರಿಲಯನ್ಸ್. ನಿಮಗೆ ಗೊತ್ತಿರುವಂತಹ ಕಂಪನಿಗಳೇ ತುಂಬಾ ಇರ್ತವೆ. ಯಾಕಂದ್ರೆ ಲಾರ್ಜ್ ಕ್ಯಾಪ್ ಕಂಪನೀಸ್ ಅಂತ ಹೇಳಿದ್ರೆ ದೇ ಆರ್ ವೆಲ್ ನೋನ್ ಕಂಪನೀಸ್. ಹೀಗೆ ತುಂಬಾ ಗೊತ್ತಿರುವಂತಹ ಕಂಪನಿಗಳ ಹೆಸರು ಇರುತ್ತೆ, ಅದರ ಎದುರುಗಡೆ ಒಂದಿಷ್ಟು ಪರ್ಸೆಂಟೇಜ್ ವ್ಯಾಲ್ಯೂಸ್ ಇರುತ್ತೆ. ಅಂದ್ರೆ ನಾವು ಈಗ ಈ ಫಂಡ್ ನಲ್ಲಿ 1 ಲಕ್ಷ ರೂಪಾಯಿಯನ್ನ ಇನ್ವೆಸ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ಇಫ್ ದಟ್ ಮ್ಯೂಚುವಲ್ ಫಂಡ್ ಇಸ್ ಇನ್ವೆಸ್ಟಿಂಗ್ 6% ಆಫ್ ಇಟ್ಸ್ AUM ಇನ್ ಇನ್ಫೋಸಿಸ್, ಇಟ್ ಮೀನ್ಸ್ ದಟ್ ನೀವು ಇನ್ವೆಸ್ಟ್ ಮಾಡಿರುವಂತಹ 1 ಲಕ್ಷದಲ್ಲಿ 6,000 ಇನ್ವೆಸ್ಟ್ಮೆಂಟ್ ಅನ್ನ ಇನ್ಫೋಸಿಸ್ ನ ಮೇಲೆ ಆ ಫಂಡ್ ನವರು ಮಾಡ್ತಾರೆ ಅಂತ. ಇದೇ ರೀತಿಯಲ್ಲಿ 100 ವರೆಗೆ ಹೋಗುವವರೆಗೆ ಹೇಗೆ ಬೇರೆ ಬೇರೆ ಪರ್ಸೆಂಟೇಜ್ ನಲ್ಲಿ ಬೇರೆ ಬೇರೆ ಕಂಪನಿಗಳ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ. ಇಂತಹ ಮ್ಯೂಚುವಲ್ ಫಂಡ್ಗಳಲ್ಲಿ ಒಂದಿಷ್ಟು ಕ್ಯಾಶ್ ಕಾಂಪೊನೆಂಟ್ ಅಂತವೂ ಇರುತ್ತೆ, ಅದನ್ನು ಇಟ್ಕೊಂಡಿರ್ತಾರೆ. ಮತ್ತೊಂದು 2% ಗವರ್ಮೆಂಟ್ ಸೆಕ್ಯೂರಿಟಿಗಳಲ್ಲಿ, ಹಾಗೆ
ಹೀಗೆ ಅಂತ ಹೇಳಿ ಇನ್ವೆಸ್ಟ್ ಮಾಡಿರ್ತಾರೆ. ಈವನ್ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಒಂದು 2-3% ದುಡ್ಡು ಕೈಯಲ್ಲಿ ಇಟ್ಕೊಂಡು ಕೂತಿರ್ತಾರೆ ಅವರು. ದಟ್ ಇಸ್ ಫಾರ್ ವೇರಿಯಸ್ ಡಿಫರೆಂಟ್ ರೀಸನ್ಸ್. ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ ಈಗ. ಬಟ್ ಯೂಶುವಲಿ ನಿಮ್ಗೊಂದು 20 ಸ್ಟಾಕ್ ಇಂದ ಹಿಡಿದು 40-50 ಸ್ಟಾಕ್ನವರೆಗೆ ಇನ್ವೆಸ್ಟ್ ಮಾಡುವವರು ಇರ್ತಾರೆ. ಹೀಗೆ ಇನ್ವೆಸ್ಟ್ ಮಾಡಿ ಕೆಲವೊಂದಿಷ್ಟು ಸ್ಟಾಕ್ ನಲ್ಲಿ ಬರೀ 0.5%, 0.75% ನಷ್ಟು ಹೋಲ್ಡ್ ಮಾಡ್ತಾ ಇರ್ತಾರೆ. ಮತ್ತೊಂದಿಷ್ಟರಲ್ಲಿ 6-7% ನಷ್ಟು ರೇಷಿಯೋದಲ್ಲಿ ಇವರು ಸ್ಟಾಕ್ಗಳನ್ನು ಪರ್ಚೇಸ್ ಮಾಡಿ ಇಟ್ಕೊಂಡಿರ್ತಾರೆ. ಹೀಗೆ ಇವರು ಮಾಡಿ ಆಗುವಾಗ ಹೌ ಡು ಯು ಚೆಕ್ ಇಫ್ ದೇರ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ವೇರ್ ರೈಟ್? ಇದು ಚೆನ್ನಾಗಿರುವಂತಹ ಮ್ಯೂಚುವಲ್ ಫಂಡ್ ಅಲ್ವಾ ಅಂತ ಹೇಳಿ ಗೊತ್ತಾಗೋದು ಹೇಗೆ? ಇದಕ್ಕೆ ನಾವು ನೋಡಬೇಕಾಗಿರುವಂತಹದ್ದು ಒಂದು 3 ವಿಚಾರಗಳನ್ನ. ಮೊಟ್ಟ ಮೊದಲನೇದು ಏನು ಅಂತ ಹೇಳಿದ್ರೆ, ಹಿಸ್ಟಾರಿಕ್ ರಿಟರ್ನ್ಸ್ ಹೇಗಿತ್ತು ಈ ಮ್ಯೂಚುವಲ್ ಫಂಡ್ ಇದು ಅಂತ. ಹಿಸ್ಟಾರಿಕ್ ರಿಟರ್ನ್ಸ್ ಅಂತ ಹೇಳಿದ್ರೆ, ಈಗ ಮ್ಯೂಚುವಲ್ ಫಂಡ್ ಶುರುವಾಗಿ ಬಿಟ್ಟು 5-10 ವರ್ಷ ಆಗಿದೆ ಅಂತ ಯೋಚನೆ ಮಾಡಿ, ಅಥವಾ 3-4 ವರ್ಷ ಆಗಿದೆ ಅಂತ ಹೇಳಿದ್ರೆ, ನಿಮಗೆ ಸ್ಟಾರ್ಟ್ ಆದಾಗಿಂದ ಇವತ್ತಿನವರೆಗೆ ಅವರು ಮಾಡಿರುವಂತಹ ಇನ್ವೆಸ್ಟ್ಮೆಂಟ್ ಯಾವ ರೀತಿಯ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಅನ್ನುವಂತಹ ಡೇಟಾ ಇರುತ್ತೆ. ಮ್ಯೂಚುವಲ್ ಫಂಡ್ಗಳ ವಿಚಾರಕ್ಕೆ ಬಂದಾಗ ಇದು CAGR ಅಂತ ಹೇಳುವಂತಹ ಒಂದು ನಂಬರ್ ಅನ್ನ ತೋರಿಸುತ್ತೆ. CAGR ಅಂತ ಹೇಳಿದ್ರೆ ಕಾಂಪೌಂಡೆಡ್ ಆನ್ಯುವಲ್ ರಿಟರ್ನ್ಸ್. ಏನಿದು? ಇದು ವರ್ಷಕ್ಕೆ ಎಷ್ಟು % ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನ ಕೊಟ್ಕೊಂಡು ಹೋಗಿದೆ ಅಂತ ಹೇಳುತ್ತೆ. 15% CAGR ಅಂತ ಹೇಳಿದ್ರೆ ಪ್ರತಿ ವರ್ಷ ನೀವು ಮಾಡಿದಂತಹ ಇನ್ವೆಸ್ಟ್ಮೆಂಟ್ 15% ನಷ್ಟು ಗ್ರೋ ಆಯಿತು. ಈ ಗ್ರೋ ಆದಂತಹ ಮೊತ್ತ ಇದೆಯಲ್ಲ, ಅದು ಮತ್ತೆ 15% ನೆಕ್ಸ್ಟ್ ವರ್ಷ ಗ್ರೋ ಆಗಿದೆ ಅಂತ. ಮೋಸ್ಟ್ ಲಾರ್ಜ್ ಕ್ಯಾಪ್ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಹ್ಯಾವ್ ಗಿವನ್ ಯು ರಿಟರ್ನ್ಸ್ ಇನ್ ದ ರೇಂಜ್ ಆಫ್ 12-21%. 12%, 10%, 9% ಕೊಟ್ಟಂತಹ ಮ್ಯೂಚುವಲ್ ಫಂಡ್ಗಳಿದ್ದಾವೆ. ಬಟ್ ಮೋಸ್ಟ್ ಆಫ್ ದೆಮ್ ಹ್ಯಾವ್ ಗಿವನ್ ಯು ರಿಟರ್ನ್ಸ್ ಮೋರ್ ದ್ಯಾನ್ 15% CAGR. 20%, 22%, 5 ವರ್ಷದ ರಿಟರ್ನ್ಸ್ ಕೊಟ್ಟಂತಹ ಮ್ಯೂಚುವಲ್ ಫಂಡ್ಗಳು ಕೂಡ ಇದ್ದಾವೆ. ಇದರ ಅರ್ಥ ಏನು? ನಿಮಗೆ 72 ಡಿವೈಡೆಡ್ ಬೈ ದ ರೇಟ್ ಆಫ್ ರಿಟರ್ನ್ಸ್ ಅಥವಾ CAGR ಎಷ್ಟು ವರ್ಷದಲ್ಲಿ ನೀವು ಇನ್ವೆಸ್ಟ್ ಮಾಡಿದಂತಹ ಮೊತ್ತ ಡಬಲ್ ಆಗುತ್ತೆ ಅನ್ನುವಂತಹ ಒಂದು ಅನಾಲಿಸಿಸ್ ಅನ್ನ ಕೊಡುತ್ತೆ. ಈಗ ಒಂದು ಸ್ಟಾಕ್ ನಿಮಗೆ 20% CAGR ನಲ್ಲಿ, ಅಥವಾ ಒಂದು ಮ್ಯೂಚುವಲ್ ಫಂಡ್ 20% CAGR ನಲ್ಲಿ ಗ್ರೋ ಆಗಿದೆ ಅಂತ ಹೇಳಿದ್ರೆ, ನೀವು ಮೊದಲ ವರ್ಷದಲ್ಲಿ ಮಾಡಿದಂತಹ ಇನ್ವೆಸ್ಟ್ಮೆಂಟ್ 3.6 ವರ್ಷದಲ್ಲಿ ಡಬಲ್ ಆಗುತ್ತೆ. ಇದನ್ನ ಈ CAGR ವ್ಯಾಲ್ಯೂ ಹೇಳುತ್ತೆ, ಅಥವಾ ಈ ರಿಟರ್ನ್ಸ್ ವ್ಯಾಲ್ಯೂ ಹೇಳುತ್ತೆ. ಬರೀ ರಿಟರ್ನ್ಸ್ ನ ಬಗ್ಗೆ ಆಲೋಚನೆ ಮಾಡಿದ್ರೆ ಸಾಕಾಗುವುದಿಲ್ಲ. ಇನ್ನೊಂದು ವಿಚಾರವನ್ನ ನೋಡ್ಬೇಕಾಗುತ್ತೆ. ಏನದು? ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಆಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಆಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ, ಎಷ್ಟು ಜನ ಇನ್ವೆಸ್ಟ್ ಮಾಡಿದ್ದಾರೆ, ಎಷ್ಟು ದುಡ್ಡನ್ನ ಅಲ್ಲಿ ಹಾಕಿದ್ದಾರೆ ಆ ಮ್ಯೂಚುವಲ್ ಫಂಡ್ ಅಲ್ಲಿ ಅಂತ. ಈಗ ಒಂದು ಮ್ಯೂಚುವಲ್ ಫಂಡ್ ನಿಜವಾಗಿಯೂ ಒಳ್ಳೆದಿದೆ ಅಂತ ಹೇಳಿದ್ರೆ ತುಂಬಾ ಜನರಿಗೆ ಅದರ ಮೇಲೆ ಇಂಟ್ರೆಸ್ಟ್ ಇರುತ್ತೆ, ತುಂಬಾ ಜನ ಅದರಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಹೀಗೆ ಇನ್ವೆಸ್ಟ್ ಮಾಡಿದಂತಹ ಮೊತ್ತ ತಿಂಗಳು ಹೆಚ್ಚಾಕೊಂಡು ಹೋಗ್ತಾ ಇರುತ್ತೆ. ಇದನ್ನ ನಿಮಗೆ ಆಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಅಂತ ಹೇಳುವಂತಹ ಒಂದು ಫೀಲ್ಡ್ ಕೊಡುತ್ತೆ. ಈ ಆಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಹೆಚ್ಚಿದೆ ಅಂತ ಹೇಳಿದ್ರೆ ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್ ಇನ್ ದಿಸ್ ಮ್ಯೂಚುವಲ್ ಫಂಡ್ ಇಸ್ ಗುಡ್ ಅಂತ ಹೇಳ್ತಾರೆ. ಕೆಲವರು ದಿಸ್ ಇಸ್ ಕಾಂಟ್ರಡಿಕ್ಟರಿ ಅಂತಾನೂ ಹೇಳ್ತಾರೆ. ಯಾವಾಗ ಒಂದು ಫಂಡ್ ದೊಡ್ಡದಾಗ್ತಾ ಹೋಗುತ್ತೋ ಅದು ಬಲ್ಕಿ ಆಗುತ್ತೆ, ಮುಂಚೆ ಕೊಡ್ತಾ ಇದ್ದಂತಹ ರಿಟರ್ನ್ಸ್ ಅನ್ನೇ ಮತ್ತೆ ಕೊಡೋದು ಕಷ್ಟ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಬಟ್ ಇಫ್ ಯು ಆರ್ ಅ ಪ್ಲೇಯರ್ ಹೂ ಪ್ಲೇಸ್ ಫಾರ್ ಸೇಫ್ ಬೆಟ್ಸ್, ದೀಸ್ ಫಂಡ್ಸ್ ಆರ್ ಗುಡ್. ಇದಾಗಿ ಆದ್ಮೇಲೆ ಇನ್ನೊಂದು ವಿಚಾರ ಏನು ನಾವು ನೋಡಬೇಕಾಗಿರುವಂತಹದ್ದು? ನೀವು ನೋಡಬೇಕಾಗಿರುವಂತಹದ್ದು ಎಕ್ಸ್ಪೆನ್ಸ್ ರೇಷಿಯೋ ಅಂತ ಹೇಳುವಂತಹ ಒಂದು ಕ್ವಾಂಟಿಟಿಯನ್ನ. ಏನಿದು ಎಕ್ಸ್ಪೆನ್ಸ್ ರೇಷಿಯೋ? ಇವತ್ತು ಸ್ಟಾಕ್ಸ್ ಅನ್ನ ನೀವು ಪರ್ಚೇಸ್ ಮಾಡ್ತೀರಿ ಅಂತ ಹೇಳಿದ್ರೆ ನೀವೇ ನಿಮ್ಮ ಕೈಯಾರೆ ಪರ್ಚೇಸ್ ಮಾಡುವಂತಹದ್ದು. ಬಟ್ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಸ್ಟಾಕ್ ಪರ್ಚೇಸ್ ಮಾಡೋದು ಯಾರು? ಫಂಡ್ ಮ್ಯಾನೇಜರ್ ಅಂತ ಒಬ್ಬ ಇರ್ತಾನೆ. ಅವನು ಯಾವಾಗ ಯಾವ ಸ್ಟಾಕ್ ಅನ್ನ ಎಷ್ಟು ಪ್ರಮಾಣದಲ್ಲಿ ಬೈ ಮಾಡಬೇಕು, ಅಥವಾ ಯಾವ ಸ್ಟಾಕ್ ಅನ್ನ ಸೆಲ್ ಮಾಡಬೇಕು, ಈ ತಿಂಗಳಲ್ಲಿ ನಾನು ಇದನ್ನು ಮಾತ್ರ ಬೈ ಮಾಡ್ತೀನಿ, ಈ ತಿಂಗಳಲ್ಲಿ ಇದನ್ನು ಮಾಡೋದಿಲ್ಲ, ಯಾವಾಗ ನಾನು ಅದನ್ನು ಬೈ ಮಾಡಬೇಕು ಅಂತ ಎಲ್ಲ ಡಿಸಿಷನ್ ಗಳನ್ನ ತೆಗೆದುಕೊಳ್ಳುವವನು ಅವನು. ಯಾವ ಸ್ಟಾಕ್ ಅನ್ನ ನನ್ನ ಪೋರ್ಟ್ಫೋಲಿಯೋದಲ್ಲಿ ಇಡಬೇಕು, ಯಾವ ಸ್ಟಾಕ್ ಅನ್ನ ಪೋರ್ಟ್ಫೋಲಿಯೋದಿಂದ ಹೊರಗಡೆ ಬಿಸಾಡಬೇಕು ಅಂತ ಡಿಸಿಷನ್ ಮಾಡೋದು ಕೂಡ ಅವನೇ. ಹೀಗೆ ಡಿಸಿಷನ್ ಮಾಡುವವನು ನನ್ನ ಫೀಸ್ ಅಂತ ಹೇಳಿ ನಾನೊಂದಿಷ್ಟು ದುಡ್ಡನ್ನ ಚಾರ್ಜ್ ಮಾಡ್ತೀನಿ, ನನ್ನ ಫಂಡ್ ಹೌಸ್ ಕೂಡ ನಡಿಬೇಕು, ಇಲ್ಲಿರುವಂತಹ ಉದ್ಯೋಗಿಗಳಿಗೂ ಕೂಡ ದುಡ್ಡು ಬೇಕು ಹೇಳುವ ಎಲ್ಲ ಕಾರಣಕ್ಕೆ ನೀವು ಕೊಡುವಂತಹ ದುಡ್ಡಿನಲ್ಲಿ ಒಂದಿಷ್ಟು ದುಡ್ಡನ್ನು ತೆಗೆದಿಟ್ಕೊಳ್ತಾರೆ. ಇದು ಈಕ್ವಿಟಿ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳಿಗೆ 2.2% ನಿಂದ 1% ವರೆಗೂ ಇರುತ್ತೆ. ಕಮ್ಮಿ ಅಂತ ಹೇಳಿದ್ರೆ 1%, ಹೆಚ್ಚು ಅಂತ ಹೇಳಿದ್ರೆ 2.5%, 3% ಹೋಗೋದು ಕೂಡ ಇದೆ. ಲೋವರ್ ದ ಎಕ್ಸ್ಪೆನ್ಸ್ ರೇಷಿಯೋ, ಇಟ್ ಈಸ್ ಬೆಟರ್ ಬೇಸ್ಡ್ ಆನ್ ಅ ಥಂಬ್ ರೂಲ್. ಯಾಕೆ? ನೀವು ಕಮ್ಮಿ ದುಡ್ಡನ್ನು ಅವನು ಕೊಡ್ತೀರಾ, ಬಂದಿರುವಂತಹ ರಿಟರ್ನ್ಸ್ ಎಲ್ಲ ನಿಮ್ಮದಾಗುತ್ತೆ ಅಂತ. ಬಟ್ ಇಲ್ಲೊಂದು ವಿಚಾರ ಇದೆ, ಎಕ್ಸ್ಪೆನ್ಸ್ ರೇಷಿಯೋ ಹೆಚ್ಚಿದೆ ಬಟ್ ರಿಟರ್ನ್ಸ್ ಕೂಡ ತುಂಬಾ ಹೆಚ್ಚಿದೆ ಅಂತ ಹೇಳಿದ್ರೆ ಎಕ್ಸ್ಪೆನ್ಸ್ ರೇಷಿಯೋದ ಬಗ್ಗೆ ಆಲೋಚನೆಯನ್ನು ಸ್ವಲ್ಪ ಕಮ್ಮಿ ಮಾಡಬಹುದು. ಅಂದ್ರೆ ನಿಮಗೆ ಒಂದು ಮ್ಯೂಚುವಲ್ ಫಂಡ್ 15% CAGR ನಲ್ಲಿ ಗ್ರೋ ಆಗ್ತಿದೆ, ಅವನ ಎಕ್ಸ್ಪೆನ್ಸ್ ರೇಷಿಯೋ 1.25% ಅಂತ ಹೇಳಿ ಆದ್ರೆ, ಇನ್ನೊಂದು ಮ್ಯೂಚುವಲ್ ಫಂಡ್ 20% CAGR ನಲ್ಲಿ ಗ್ರೋ ಆಗಿಬಿಟ್ಟು 2% ಎಕ್ಸ್ಪೆನ್ಸ್ ರೇಷಿಯೋವನ್ನು ಚಾರ್ಜ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ 2% ಎಕ್ಸ್ಪೆನ್ಸ್ ರೇಷಿಯೋ ಚಾರ್ಜ್ ಮಾಡುವಂತಹ ಮ್ಯೂಚುವಲ್ ಫಂಡ್ ಅನ್ನು ಚೂಸ್ ಮಾಡುವಂತಹದ್ದು ಒಳ್ಳೆಯದು. ಈಗ ನಾವು ಇಷ್ಟು ವಿಚಾರಗಳನ್ನ ಮಾತಾಡಿ ಆದ ಮತ್ತೆ ಇನ್ನೊಂದು ವಿಚಾರವನ್ನ ಮಾತಾಡಬೇಕು. ಅದೇನು? SIP ಅಂತ ಯಾವಾಗಲೂ ನಾನು ಹೇಳ್ತೀನಲ್ಲ, ಅದರ ಬಗ್ಗೆ. ಈಗ ನೀವು ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ, ಅದು ಓಪನ್ ಎಂಡೆಡ್ ಫಂಡ್ ಆಗಿದ್ರೆ, ಕ್ಲೋಸ್ ಎಂಡೆಡ್ ಫಂಡ್ ಅಂತ ಹೇಳಿದ್ರೆ ಏನು ಅಂತ ಮತ್ತೆ ಮಾತಾಡೋಣ. ಓಪನ್ ಎಂಡೆಡ್ ಫಂಡ್ ಅಂತ ಹೇಳಿದ್ರೆ ನೀವು
ಯು ಕ್ಯಾನ್ ಇನ್ವೆಸ್ಟ್ ಲಂಪ್ ಸಮ್, ಒಂದ್ಸತಿ ಇನ್ವೆಸ್ಟ್ ಮಾಡಿಬಿಟ್ಟು ಕೂತ್ಕೊಂಡ್ಬಿಡ್ಬೋದು, ಅಥವಾ ನೀವು SIP ಅಂತ ಮಾಡ್ಬೋದು. SIP ಅಂತ ಹೇಳಿದ್ರೆ ಏನು, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಹೇಳಿದ್ದೆ. ತಿಂಗಳು ನಾನು ಒಂದಿಷ್ಟು ದುಡ್ಡನ್ನು ಈ ಮ್ಯೂಚುವಲ್ ಫಂಡಿಗೆ ಹಾಕ್ತೇನೆ ಅಂತ ಡಿಸಿಷನ್ ಮಾಡಿಬಿಟ್ಟು ನೀವು ತಿಂಗಳು ದುಡ್ಡು ಕೊಡುವಂತಹದ್ದು. ಹೀಗೆ ಕೊಟ್ಟಂತಹ ದುಡ್ಡಿನಲ್ಲಿ ಅವರು ಇನ್ವೆಸ್ಟ್ ಮಾಡಿಬಿಟ್ಟು ನಿಮ್ಗೊಂದಿಷ್ಟು ರಿಟರ್ನ್ಸ್ ಅನ್ನು ಕೊಡ್ತಾರೆ. ಈಗ SIP ಒಳ್ಳೆಯದಾ, ಲಂಪ್ಸಮ್ ಒಳ್ಳೆಯದಾ ಅಂತ ನೀವು ನನ್ನ ಹತ್ರ ಕೇಳಿದರೆ, ಇಫ್ ಯು ಆರ್ ಎನ್ ಎಕ್ಸ್ಟ್ರೀಮ್ಲಿ ಕೇರ್ಫುಲ್ ಇನ್ವೆಸ್ಟರ್, ನಿಮಗೆ ಮಾರ್ಕೆಟ್ ಮೂವ್ಮೆಂಟ್ಸ್ ತುಂಬ ಚೆನ್ನಾಗಿ ಗೊತ್ತಿದೆ, ಈಗ ಮಾರ್ಕೆಟ್ ಬಿದ್ದಿದೆ, ಇನ್ನು ಮೇಲೆ ಹೋಗುತ್ತೆ, ಇದೇ ಬಾಟಮ್, ಇನ್ನು ಮೇಲೆ ಹೋಗೋದು ಅಥವಾ ಈ ಕೆಳಗೆ ಬರುತ್ತೆ, ಇನ್ನು ಕೆಳಗೆ ಬರೋದಿದೆ ಅಂತೆಲ್ಲ ಗೊತ್ತಿರುವವರು ನೀವು ಅಂತ ಹೇಳಿ ಆದರೆ ಲಂಪ್ಸಮ್ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಬಟ್ ಇಫ್ ಯು ಆರ್ ಅ ಜನರಿಕ್ ಪರ್ಸನ್ ವಿತ್ ಮಿನಿಮಲ್ ನಾಲೆಜ್ ಆಫ್ ದಿಸ್, SIP ಮಾಡಬಹುದು. SIP ಮಾಡೋದು ಅಂತ ಹೇಳಿದ್ರೆ ಏನು, ತಿಂಗಳು ನಾವು ಒಂದಿಷ್ಟು ದುಡ್ಡನ್ನು ಈ ಮ್ಯೂಚುವಲ್ ಫಂಡಿಗೆ ಹಾಕುವಂತಹದ್ದು. ಅಂಡ್ ಸಿನ್ಸ್ ಇಟ್ ಈಸ್ ಅನ್ SIP, ಮೋಸ್ಟ್ ಪೀಪಲ್ ಸೆಟ್ ಇಟ್ ಟು ಒನ್ ಸ್ಪೆಸಿಫಿಕ್ ನಂಬರ್. 5,000 ರೂಪಾಯಿ ಅಂತ ಹೇಳಿದ್ರೆ ಪ್ರತಿ ತಿಂಗಳು 5,000 ರೂಪಾಯಿ ಕೊಡುವಂತಹದ್ದು, 10,000 ಅಂತ ಹೇಳಿದ್ರೆ ಪ್ರತಿ ತಿಂಗಳು 10,000 ಕೊಡುವಂಥದ್ದು. ಈ ರೀತಿಯಲ್ಲಿ 500 ರೂಪಾಯಿಯಿಂದ ಈ ಇನ್ವೆಸ್ಟ್ಮೆಂಟ್ ಅನ್ನು ನೀವು ಸ್ಟಾರ್ಟ್ ಮಾಡಬಹುದು. ಹೀಗೆ ನೀವು 5,000 ರೂಪಾಯಿಯನ್ನ ಇನ್ವೆಸ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ಅವರು ನಿಮ್ಗೆ ಏನನ್ನು ಪರ್ಚೇಸ್ ಮಾಡ್ತಾರೆ ಗೊತ್ತಾ, ಪ್ರತಿ ತಿಂಗಳು ಮ್ಯೂಚುವಲ್ ಫಂಡ್ ಯೂನಿಟ್ಸ್ ಅಂತ ಹೇಳುವಂಥದ್ದು ನಿಮಗೆ ಅಲೋಕೇಟ್ ಆಗುತ್ತೆ. ಇದು ಹೇಗೆ ಅಲೋಕೇಟ್ ಆಗುತ್ತೆ, ಪ್ರತಿಯೊಂದು ಮ್ಯೂಚುವಲ್ ಫಂಡ್ಗೆ ತನ್ನದೇ ಆದಂತಹ NAV ಅಂತ ಹೇಳುವಂತಹ ಒಂದು ನಂಬರ್ ಇರುತ್ತೆ. NAV ಅಂತ ಹೇಳಿದ್ರೆ ನೆಟ್ ಆಸೆಟ್ ವ್ಯಾಲ್ಯೂ. ಸಿಂಪ್ಲಿಸ್ಟಿಕ್ ಟರ್ಮ್ಸ್ ಅಂತ ಹೇಳೋದಾದ್ರೆ ಅದು ಒಂದು ಸ್ಟಾಕ್ನ ಪ್ರೈಸ್ನ ರೀತಿಯಲ್ಲಿಯೇ ಮ್ಯೂಚುವಲ್ ಫಂಡಿನ ಇವತ್ತಿನ ವ್ಯಾಲ್ಯೂ. ಅಂದ್ರೆ ಇವತ್ತು ಇನ್ಫೋಸಿಸ್ 1,600 ರೂಪಾಯಿಗೆ ಟ್ರೇಡ್ ಆಗ್ತಿದೆ, ಅದು ಇನ್ಫೋಸಿಸ್ನ ಶೇರ್ ಪ್ರೈಸ್. ಈ ಒಂದು ಮ್ಯೂಚುವಲ್ ಫಂಡ್ 100 ರೂಪಾಯಿಗೆ ಇವತ್ತು ಟ್ರೇಡ್ ಆಗೋದಿಲ್ಲ, ಅದು ಇವತ್ತಿನ ಅದರ ವ್ಯಾಲ್ಯೂಯೇಷನ್ 100 ರೂಪಾಯಿ ಅಂತ ಹೇಳಿದ್ರೆ ದಾಟ್ ಈಸ್ ಇಟ್ಸ್ NAV. ನೀವು ಇವತ್ತು ಈ ಮ್ಯೂಚುವಲ್ ಫಂಡ್ ನಲ್ಲಿ 10,000 ರೂಪಾಯಿಯ ಸಿಪ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ 100 ಯೂನಿಟ್ಸ್ ಆಫ್ ದಾಟ್ ಮ್ಯೂಚುವಲ್ ಫಂಡ್ಸ್ ಅಲೋಕೇಟ್ ಆಗುತ್ತೆ. ಇದು ಇವತ್ತಿನ ವಿಧಾನದಲ್ಲಿ. ನಾಳೆ ಮಾರ್ಕೆಟ್ ತುಂಬಾ ಮೇಲೆ ಹೋಯ್ತು ಅಂತ ಯೋಚನೆ ಮಾಡಿ, ಮಾರ್ಕೆಟ್ ತುಂಬಾ ಮೇಲೆ ಹೋದ ಕಾರಣ ಆ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಿದಂತಹ ಎಲ್ಲ ಸ್ಟಾಕ್ಗಳು ಡಬಲ್ ಆಗ್ತಾ ಇದ್ದಾವೆ. ಈಗೇನಾಗುತ್ತೆ, ನಿಮ್ಮ NAV ಕೂಡ ಹೆಚ್ಚಾಗಿಕೊಂಡು ಹೋಗುತ್ತೆ. ಅಂಡ್ ಲೆಟ್ ಅಸ್ ಇಮ್ಯಾಜಿನ್ ದಟ್ ದ NAV ವೆಂಟ್ ಆನ್ ಟು ಬಿಕಮ್ 200. ಅಂದ್ರೆ 200 ರೂಪಾಯಿ ಆಯ್ತು NAV. 200 ರೂಪಾಯಿ NAV ಆಯ್ತು ಅಂತ ಹೇಳಿದ್ರೆ ನಿಮಗೆ 10,000ಕ್ಕೆ ಬರೀ 50 ಯೂನಿಟ್ ಸಿಗುತ್ತೆ. ಈ ತಿಂಗಳು ನೀವು ತಗೊಂಡಂತದ್ದು 100 ಯೂನಿಟ್ಸ್, ಮುಂದಿನ ತಿಂಗಳು ಸ್ಟಾಕ್ ಪ್ರೈಸಸ್ ಡಬಲ್ ಆಯ್ತು, ನಿಮ್ಗೆ 50 ಯೂನಿಟ್ ಸಿಕ್ಕಿತು. ಲೆಟ್ ಅಸ್ ಸೇ ಅದರ ಮುಂದಿನ ತಿಂಗಳೇ ಭಯಂಕರ ಸ್ಟಾಕ್ ಪ್ರೈಸಸ್ ಎಲ್ಲ ಬಿದ್ದು ಹೋದವು, NAV 50 ರೂಪಾಯಿಗೆ ಬಂತು. 50 ರೂಪಾಯಿಗೆ ಬಂತು ಅಂದ್ರೆ ಎಲ್ಲ ಸ್ಟಾಕ್ಗಳು ಅರ್ಧದಷ್ಟು ವ್ಯಾಲ್ಯೂಯೇಷನ್ಗೆ ಬಂದಿದ್ದಾವೆ ಅಂತ ಅರ್ಥ. ಈಗ 50 ರೂಪಾಯಿಗೆ NAV ಬಂತು ಅಂತ ಹೇಳಿದ್ರೆ ನೀವು ಮಾಡಿದಂತಹ 10,000 ಇನ್ವೆಸ್ಟ್ಮೆಂಟ್ಗೆ ನಿಮ್ಮ ಕೈಗೆ ಅವನು 200 ಯೂನಿಟ್ಸ್ ಆಫ್ ದಿಸ್ ಮ್ಯೂಚುವಲ್ ಫಂಡ್ ಅನ್ನು ಕೊಡ್ತಾನೆ. ಓವರ್ ಆಲ್ ಆಗಿ ನಿಮ್ಮ ಬಳಿಯಲ್ಲಿ ಈಗ 350 ಯೂನಿಟ್ಸ್ at 30,000 rupees ಇನ್ವೆಸ್ಟ್ಮೆಂಟ್ ಇದೆ. ಇಲ್ಲಿ ನಿಮ್ಗೆ ಏನಾದರೂ ಒಂದು ಅರ್ಥ ಆಗ್ತಿದೆಯಾ? ಸ್ಟಾಕ್ ಪ್ರೈಸಸ್ ಮೇಲ್ ಹೋಯ್ತು, NAV ಮೇಲ್ ಹೋಯ್ತು ಅಂತ ಹೇಳಿದ್ರೆ ನಿಮಗೆ ಸಿಗುವಂತಹ ಯೂನಿಟ್ಸ್ ಕಮ್ಮಿ. ಅದೇ ರೀತಿಯಲ್ಲಿ ಯಾವಾಗ ಒಮ್ಮೆ ಮಾರ್ಕೆಟ್ ಜೋರಾಗಿ ಕೆಳಗೆ ಬೀಳುತ್ತೋ ಆಗ ಮಾರ್ಕೆಟ್ ಬಿದ್ದಾಗ ನಿಮ್ಮ ಕೈಯಲ್ಲಿ ಇರುವಂತಹ ಯೂನಿಟ್ಗಳು ಹೆಚ್ಚಾಗ್ತವೆ. ಅಂದ್ರೆ 10,000 ರೂಪಾಯಿಗೆ ನೀವು ಬೈ ಮಾಡುವಂತಹ ಯೂನಿಟ್ಸ್ ಹೆಚ್ಚಾಗ್ತವೆ. ಮುಂದೆ ಮಾರ್ಕೆಟ್ ಯಾವಾಗ ಮೇಲೆ ಬರುತ್ತೋ ಆಗ ನಿಮಗೆ ಈ ಕಮ್ಮಿ ಇರುವಂತಹ ಯೂನಿಟ್ಗಳಲ್ಲಿ ಅಥವಾ ಹೆಚ್ಚಾಗಿ ಸಿಕ್ಕಿದಂತಹ ಈ ಯೂನಿಟ್ಗಳ ಕಾರಣದಿಂದಾಗಿ ರಿಟರ್ನ್ಸ್ ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ಈ SIP ಅಂತ ಹೇಳುವಂತಹದ್ದು ಮಾರ್ಕೆಟ್ ಫ್ಲಕ್ಚುವೇಷನ್ಗಳನ್ನು, ಮಾರ್ಕೆಟ್ನ ಏರಿಳಿತವನ್ನು ಬ್ಯಾಲೆನ್ಸ್ ಔಟ್ ಮಾಡಿಕೊಂಡು 14, 15, 16% ರಿಟರ್ನ್ಸನ್ನು ನಿಮಗೆ ಕೊಡುವುದರಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮನ್ನು ಮಾಡೋದಿಲ್ಲ. ಹಾಗಾಗಿ SIP ಅನ್ನು ಮಾಡಿ ಅಂತ ನಾನು ಯಾವಾಗಲೂ ಹೇಳುವಂತಹದ್ದು. ಈಗ ಲಾರ್ಜ್ ಕ್ಯಾಪ್ SIP ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಬೇಕಾಗಿರುವಂತಹ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈ SIP ತಾನು ಕೊಡುವಂತಹ ರಿಟರ್ನ್ಸ್ನ ಮೇಲೆ, ಅಂದ್ರೆ ನೀವು ಇದೊಂದು ಇಕ್ವಿಟಿ ಫಂಡ್ ಆಗಿರೋದ್ರಿಂದ ನೀವು ಇದರಲ್ಲಿ ಮಾಡಿದಂತಹ ಇನ್ವೆಸ್ಟ್ಮೆಂಟ್ನಿಂದ ನಿಮಗೆ ಬರುವಂತಹ ರಿಟರ್ನ್ಸ್ ಅನ್ನ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತಾರೆ. 1 ಲಕ್ಷದವರೆಗೆ ಬರುವಂತಹ ಕ್ಯಾಪಿಟಲ್ ಗೇನ್ ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಇದನ್ನು ಹೇಳ್ತಾರೆ. 1 ವರ್ಷಕ್ಕಿಂತ ಹೆಚ್ಚು ದಿನಗಳ ಕಾಲ ನೀವು ಈ ಮ್ಯೂಚುವಲ್ ಫಂಡ್ ಅನ್ನ ಇಟ್ಕೊಂಡಿದ್ದು ಅದರಿಂದ ಬರುವಂತಹ ರಿಟರ್ನ್ಸ್ 1 ಲಕ್ಷಕ್ಕಿಂತ ಹೆಚ್ಚಿದೆ. ಅಂದ್ರೆ ಗೇನ್ ಇಸ್ ಮೋರ್ ದೆನ್ 1 lakh. ನೀವು 1 ಲಕ್ಷ ಇನ್ವೆಸ್ಟ್ ಮಾಡಿದ್ರಿ, 2,20,000, 2,30,000 ರಿಟರ್ನ್ಸ್ ಆಫ್ಟರ್ ಇಯರ್ ಬಂತು ಅಂತ ಹೇಳಿದ್ರೆ ಇದನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತಾರೆ. ಈ ಮೊದಲ 1 ಲಕ್ಷಕ್ಕೆ ಯಾವುದೇ ರೀತಿಯ ಟ್ಯಾಕ್ಸ್ ಇರೋದಿಲ್ಲ, ಅದಕ್ಕಿಂತ ಮೇಲಿಂದಕ್ಕೆ 10% ಟ್ಯಾಕ್ಸ್ ಅನ್ನ ನಿಮ್ಮ ಮೇಲೆ ಚಾರ್ಜ್ ಮಾಡ್ತಾರೆ. ಇದನ್ನ ಚಾರ್ಜ್ ಮಾಡದೇ ಇರುವಂತಹ ಕೆಲವೊಂದಿಷ್ಟು ಸ್ಕೀಮ್ಗಳಿದ್ದಾವೆ, ELS ಸ್ಕೀಮ್ ಅಂತ ಹೇಳ್ತಾರೆ. ಬಟ್ ನೀವು 3 ವರ್ಷ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅನ್ನ ಅದರಲ್ಲಿ ಇಟ್ಟಿರಬೇಕು. ಅದರ ಬಗ್ಗೆ ಇನ್ನೊಂದಿನ ಮಾತಾಡೋಣ. ಬಟ್ ದಿಸ್ ವಿಡಿಯೋ ವಾಸ್ ಓನ್ಲಿ ಅಬೌಟ್ ಗೆಟ್ಟಿಂಗ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ವಾಟ್ ದೀಸ್ ಮ್ಯೂಚುವಲ್ ಫಂಡ್ಸ್ ಆರ್ ಅಂತ. ಈಗ ಲಾರ್ಜ್ ಕ್ಯಾಪ್ ಫಂಡ್ ಅಲ್ಲಿ ಇನ್ನೇನೇನಿದೆ, ಯಾವುದು ಬೆಸ್ಟ್ ಫಂಡ್ಗಳು, ಇದನ್ನೆಲ್ಲ ಇನ್ನೊಂದು ವಿಡಿಯೋದಲ್ಲಿ ಮಾತಾಡೋಣ. ಬಟ್ ದಿಸ್ ವಿಡಿಯೋ ವಾಸ್ ಅಬೌಟ್ ಮ್ಯೂಚುವಲ್ ಫಂಡ್ ಅಂತ ಹೇಳಿದ್ರೆ ಏನು, ಇದರಲ್ಲಿ ಇನ್ವೆಸ್ಟ್ ಮಾಡೋದು ಅಂತ ಹೇಳಿದ್ರೆ ಏನು, SIP ಅಂತ ಹೇಳಿದ್ರೆ ಏನು, SIP ಅನ್ನು ತೆಗೆದುಕೊಳ್ಳೋದ್ರಿಂದ ಇರುವಂತಹ ಅಡ್ವಾಂಟೇಜ್ ಏನು, ನಾನು SIP ಮಾಡಬೇಕು ಅಂತ ಒಂದು ಮ್ಯೂಚುವಲ್ ಫಂಡ್ ಅನ್ನು ಚೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಮಾಡಬೇಕಾಗಿರುವಂತಹ ಬೇಸಿಕ್ ಲಿಟ್ಮಸ್ ಟೆಸ್ಟ್ ಏನು ಅಂತ ಹೇಳೋದನ್ನ ಇವತ್ತಿನ ವಿಡಿಯೋ ನಿಮಗೆ ಹೇಳಿತು.
ನೀವು ಈ ವಿಡಿಯೋವನ್ನು ಯೂಟ್ಯೂಬಲ್ಲಿ ನೋಡ್ತಿದ್ದೀರಾ ಅಂತ ಹೇಳಿದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಗೆ ಇಷ್ಟ ಆಗಿರುವಂತಹ ವಿಚಾರಗಳ ಬಗ್ಗೆ ಕಮೆಂಟ್ ಮಾಡಿ. ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದೀರಾ ಅಂತ ಹೇಳಿದರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಅನಾಮಿಕ ನಾಮಿಕ.